ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಂ. ಇವತ್ತು ನ್ಯೂಟ್ರಿಷನ್ ಡ್ರಿಂಕ್ ಡಿಟಾಕ್ಸ್ ಬೀಟ್ರೂಟ್ ವಾಟರ್. ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಬೀಟ್ರೂಟ್ ಈ ಸೈಜ್ ಇರಲಿ, ಸ್ವಲ್ಪ ಪ್ಲಸ್ ಆರ್ ಮೈನಸ್ ಓಕೆ. ಕಂಪ್ಲೀಟಾಗಿ ಪೀಲ್ ಮಾಡ್ಕೊಳ್ಳೋಣ. ಬೀಟ್ರೂಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದು ಎಸ್ಪೆಷಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ಪ್ರೆಷರ್ ಡೌನ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಹಿಮೋಗ್ಲೋಬಿನ್ ಕಂಟೆಂಟ್ ಅದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಸೈಜಷ್ಟು ರ್ಯಾಡಿಶ್ನ ವಿತೌಟ್ ಪೀಲಿಂಗ್ ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿ, ಪೀಲ್ ಏನು ಮಾಡೋದು ಬೇಡ, ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈ ಸೈಜ್ ಕ್ಯಾರೆಟ್ ಒಂದು ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಸೇಮ್ ಇಟ್ಸ್ ರನ್ನಿಂಗ್, ಚಾಪ್ ಮಾಡ್ತಾ ಇದ್ದಂಗೆ ಕ್ಯಾರೆಟು. ಲೆಮನ್ ಹಾಫು. ಸೊ ಒಂದು ಬೀಟ್ರೂಟು, ರ್ಯಾಡಿಶು ಒಂದು, ಕ್ಯಾರೆಟ್ ಒಂದು, ಸ್ವಲ್ಪ ಜಿಂಜರು ಈ ಸೈಜಷ್ಟು, ಮತ್ತು ಲೆಮನ್ ಹಾಫ್. ಬೀಟ್ರೂಟ್ನ ಸಣ್ಣದಾಗಿ ಹಚ್ಕೊಳ್ಳೋಣ, ಅಂದರೆ ತುಂಬ ಸಣ್ಣದಾಗಲ್ಲ, ಈ ಕ್ಯೂಬ್ಸ್ ಶೇಪ್ಗೆ, ಸೊ ದಟ್ ಬ್ಲೆಂಡ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಜಾರ್ಗೆ ಇದೆಲ್ಲನೂ ಹಾಕ್ಕೊಳ್ಳೋಣ. ಬೀಟ್ರೂಟು, ಮೂಲಂಗಿ, ಕ್ಯಾರೆಟ್, ಶುಂಠಿ ಮತ್ತು ಹಾಫ್ ಲೆಮನ್. ಇವಾಗ ಚೆನ್ನಾಗಿ ರುಬ್ಕೊಂಡ್ಮೇಲೆ ಒಂದು ಪಾತ್ರೆ ತಗೊಂಡು ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಈ ಟೆಕ್ಸ್ಚರ್ಗೆ ಬ್ಲೆಂಡ್ ಆಗಿರಬೇಕು. ಓಕೆ, ಈ ಡಿಟಾಕ್ಸ್ ಡ್ರಿಂಕು ಎಂಟಿ ಸ್ಟಮಕಲ್ಲಿ ಎವ್ರಿ ಡೇ ಕುಡಿಬೇಕು. ಎಂಟಿ ಸ್ಟಮಕ್ ಅಲ್ಲದೇ ಇದ್ರೂ ಕುಡಿಬೋದು, ಬಟ್ ಪ್ರಿಫರಬಲಿ ಎಂಟಿ ಸ್ಟಮಕಲ್ಲಿ ಕುಡಿದ್ರೆ ಸಖತ್ ಹೆಲ್ಪ್ ಆಗುತ್ತೆ. ಈಗ ಜಾರ್ಗೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಸ್ಟ್ರೈನ್ ಮಾಡ್ಕೊಳ್ಳೋಕ್ಕೆ ಹಾಕೋಣ, ಸೊ ದಟ್ ಇನ್ನೂ ಜಾಸ್ತಿ ಜ್ಯೂಸ್ ಬಿಟ್ಕೊಳುತ್ತೆ. ಜಾಸ್ತಿ ವಾಟರ್ ಹಾಕಬೇಡಿ, ಬಿಕಾಸ್ ಆ ಪಲ್ಪ್ ಏನು ಬಂದಿರುತ್ತೆ ಅದರ ಅಂಶ ಕಮ್ಮಿ ಆಗಿಬಿಡತ್ತೆ. ಓಕೆ, ಈಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಏನೇನಿದೆಯೋ ಅದರದ್ದು ಜ್ಯೂಸೆಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ. ಓಕೆ, ಈ ಥರ ಆಗುತ್ತೆ ಜ್ಯೂಸು. ಜಸ್ಟ್ ಪೋರ್ ಇಟ್ ಟು ದ ಗ್ಲಾಸ್. ಇದಕ್ಕೆ ಬೇಕಂದರೆ ನೀವು ಹನಿ ಹಾಕ್ಕೋಬೋದು, ಇಲ್ಲ ಹನಿನ ಸ್ಕಿಪ್ ಮಾಡ್ಬೋದು, ಬಟ್ ನಥಿಂಗ್ ಎಲ್ಸ್ ಟು ಆ್ಯಡ್. So beautiful detox beetroot juice is ready, and it is really very good for health. ಕಣ್ಣಿಗೆ ಮತ್ತು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ, ಡಿಟಾಕ್ಸ್ ಆಗೋದಕ್ಕೆ, ಲಂಗ್ಸ್ ಆ್ಯಂಡ್ ಕಿಡ್ನಿ, ಡೈಜೆಷನ್ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ವೆರಿ ಹೆಲ್ಪ್ಫುಲ್. ಇದನ್ನು ಮಾಡ್ಕೊಂಡು ಕುಡಿದು 1 ವೀಕ್ ಟ್ರೈ ಮಾಡಿ, ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸಖತ್ ಇಮ್ಯುನಿಟಿ ಬೂಸ್ಟರ್ ಕೂಡ. For new recipes, please do like and subscribe to my channel. Bye.